ದಲಿತ ಹಕ್ಕುಗಳ ಸಮಿತಿ ಕರ್ನಾಟಕ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಕೊತ್ತಗೆರೆ ಹೋಬಳಿ ವಾಣಿಗೆರೆ ಗ್ರಾಮದಲ್ಲಿ ದಲಿತ ಹಕ್ಕುಗಳ ಸಮಿತಿಯ ಗ್ರಾಮ ಘಟಕವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎನ್ ರಾಜಣ್ಣನವರು ಜಾತಿ ಅಸಮಾನತೆ, ದೌರ್ಜನ್ಯ, ದಮನಿತರ ಹಕ್ಕುಗಳ ನಿರಾಕರಣೆ, ರಸ್ತೆ ನಿರ್ಬಂಧ, ದಬ್ಬಾಳಿಕೆ ವಿರುದ್ಧ ಪ್ರತಿ ಗ್ರಾಮ, ರಾಜ್ಯ, ದೇಶದಲ್ಲಿ ಜಾಗೃತರಾಗಿ ಐಕ್ಯತೆ ಒಗ್ಗಟ್ಟಿನಿಂದ ಹೋರಾಡಲು ಸಜ್ಜಾಗಬೇಕೆಂದು ಕರೆ ನೀಡಿದರು. ಜಿಲ್ಲಾ ಅಧ್ಯಕ್ಷರಾದ ರಾಜು ವೆಂಕಟಪ್ಪನವರು ಮಾತನಾಡಿ, ವಾಣಿಗೆರೆ ಗ್ರಾಮದಲ್ಲಿ ರಸ್ತೆ ನಿರ್ಬಂಧ ಹೋರಾಟಕ್ಕೆ ನಮ್ಮ ಸಂಘಟನೆ ಈಗಾಗಲೇ ಬೆಂಬಲ ನೀಡಿದ್ದೇವೆ. ಇವತ್ತಿನ ಕಾಲಘಟ್ಟದಲ್ಲಿ ಆಧುನೀಕರಣ, ಜಾಗತೀಕರಣ, ಬದಲಾದ ಜಾತಿಯ ವ್ಯವಸ್ಥೆಯ ಆಯಾಮಗಳಿಂದ ದಲಿತ ಸಂಘಟನೆ ಕಟ್ಟುವುದು ಅಷ್ಟು ಸುಲಭದ ಮಾತಲ್ಲವೆಂದರು. ಸಂವಿಧಾನದ ಕೊಟ್ಟಿರುವ ಹಕ್ಕುಗಳನ್ನು ಉಳಿಸಿಕೊಳ್ಳುವುದು ಅನಿವಾರ್ಯವಾಗಿದೆ. ಎಲ್ಲರೂ ಒಗ್ಗಟ್ಟಿನಿಂದ ಜೊತೆಗೂಡಿ ಹೋರಾಡಲು ಸಹಕರಿಸಿ, ನಿಮ್ಮ ಜೊತೆ ಸಂಘಟನೆ ಇರುತ್ತದೆ ಎಂದು ತಿಳಿಸಿದರು. ಕಾರ್ಮಿಕ ಮುಖಂಡರಾದ ಪರಮಶಿವಯ್ಯ, SC ST ಯುವ ಮೋರ್ಚಾ ಅಧ್ಯಕ್ಷರಾದ ಈಶ್ವರ ಬೆಂಗಳೂರು, ರಾಮಚಂದ್ರ ಬ್ಯಾಡಗೆರೆ, ಪ್ರಮೋದ್ ವಿಜಯಕುಮಾರ್, ಸತೀಶ್ ಬೆಳ್ಳಿಗೆರೆ, ಧನಂಜಯ, ರಂಗಮ್ಮ, ಬಾಲು ಕಾಮನಹಳ್ಳಿ, ಗೋವಿಂದರಾಜು ಅಯ್ಯನಕಟ್ಟೆ, ಗೀತಾ ಮತ್ತು ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಸತೀಶ್, JK ನ್ಯೂಸ್, ಕುಣಿಗಲ್. ಅವರ ಹಕ್ಕುಗಳ ನಿರಾಕರಣೆ ಏನಾಗ್ತಾ ಇದೆ ಅದರ ವಿರುದ್ಧ ಇವತ್ತು ಜಾಗೃತರಾಗಿ ನಮ್ಮ ಜನಾಂಗ ಅವರ ಹಕ್ಕುಗಳಿಗೋನ್ನ ಪಂಚಾಯಿತಿಗಳ ಮುಂದೆ ಮತ್ತು ತಾಲೂಕು ಕಚೇರಿ ಮುಂದೆ ಹಾಗೂ ಜಿಲ್ಲಾ ಕಚೇರಿ ಮುಂದೆ ಹೋರಾಟ ಮಾಡೋದ್ರ ಮೂಲಕ ಪಡ್ಕೋಬೇಕು. ಮತ್ತು ಅಂಬೇಡ್ಕರ್ ಅವರು ಹೇಳಿದಾಗೆ ನೀವೆಲ್ಲರೂ ಜಾಗೃತರಾಗಬೇಕು. ಈ ಜಾತಿ ದೌರ್ಜನ್ಯ, ದಬ್ಬಾಳಿಕೆಗಳು ಏನು ನಡೀತಾ ಇದೆ ಅದರ ವಿರುದ್ಧ ನಾವು ಜಾಗೃತರಾಗಿ ಒಂದು ಧ್ವನಿಯಾಗಿ ನಿಲ್ಲಬೇಕು. ಯಾವುದೇ ಗ್ರಾಮದಲ್ಲಿ ನಮ್ಮ ಜನಾಂಗಕ್ಕೆ ಅನ್ಯಾಯ ಆದರೆ ಅದನ್ನು ಪ್ರತಿಭಟಿಸಲಿಕ್ಕೆ ಎಲ್ಲ ದಲಿತ ಜನಾಂಗಗಳು ಒಗ್ಗೂಡಿ ಐಕ್ಯತೆಯಿಂದ ಅವರ ಮೇಲೆ ನಡೆಯುವಂಥ ದೌರ್ಜನ್ಯ, ದಬ್ಬಾಳಿಕೆಗಳಿಗೆ ಎದುರಾಗಿ ನಿಲ್ಲಬೇಕು, ಸಂಘಟಿತರಾಗಿ ಹೋರಾಟಕ್ಕೆ ಸಜ್ಜಾಗಬೇಕು ಅಂಥೇಳಿ ಈ ಮೂಲಕ ವಾಣಿಗೆರೆ ಗ್ರಾಮದ ನಮ್ಮ ದಲಿತ ಬಂಧುಗಳಲ್ಲಿ ನಾವು ಕೇಳ್ಕೊಳ್ತೀವಿ. ಆದರೆ ಒಂದು ಬೋರ್ಡನ್ನು ಹಾಕೋದ್ರಿಂದ ನಮಗೆ ಸಮಸ್ಯೆಗಳು ತೀರೋದಿಲ್ಲ. ಅದು ಒಂದು ಸಂಕೇತ ಅಷ್ಟೇ. ಒಂದು ಬೋರ್ಡ್ ಅನ್ನೋದು ಇಲ್ಲಿ ಜನರು ನಾವು ಜಾಗೃತರಾಗಿದ್ದೀವಿ, ಒಗ್ಗಟ್ಟಾಗಿದ್ದೀವಿ ಅನ್ನೋದಕ್ಕೆ ಅದೊಂದು ಸಂಕೇತ ಅಷ್ಟೇ. ಆದರೆ ಇಲ್ಲಿ ಏನು ಗ್ರಾಮದಲ್ಲಿ ನಾವು ಎದುರಿಸ್ತಾ ಇದ್ದೀವೋ ಆ ಸಮಸ್ಯೆಗಳನ್ನು ನೀವು ತಗೊಂಡು ಹೋರಾಟ ಮಾಡೋದ್ರ ಮೂಲಕ ನಾವು ಯಶಸ್ಸು ಕಾಣಬೇಕು ಅಂತೇಳಿ ನಾನು ಭಾವಿಸಿದ್ದೀನಿ. ಒಂದು ರಸ್ತೆಗೆ ತಡೆ ಹಾಕಿ, ಬೇಲಿ ಹಾಕಿ ನಮ್ಮನ್ನು ನಿರ್ಬಂಧ ಏರಿದಂಥ ಈ ಗ್ರಾಮದಲ್ಲಿ ಇವತ್ತು ಆ ಬೇಲಿಯನ್ನು ಕಿತ್ತೆಸೆದು ನಾವು ಐಕ್ಯವಾಗಿ ಅದನ್ನು ಎದುರಿಸಿ ನಿಂತಿದ್ದೀವಿ ಅನ್ನೋದನ್ನು ಈ ಮೂಲಕ ನಾವು ನಮ್ಮ ತಾಲೂಕಿನ ಜನರಿಗೆ ಎಚ್ಚರಿಕೆಯ ಒಂದು ಮಾತನ್ನು ಇವತ್ತು ನಾವು ಹೇಳ್ತಾ ಇದ್ದೀವಿ. ಇದು ನಮ್ಮ ಗ್ರಾಮದಲ್ಲಿ ಮಾತ್ರ ನಡೀತಾ ಇಲ್ಲ, ಇಡೀ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ನಡೀತಾ ಇದೆ. ಆದ್ದರಿಂದ ದಲಿತರಿಗೆ ನಿರ್ಬಂಧಗಳು ಇದ್ದಾವೆ. ಈ ರಸ್ತೆಯಲ್ಲಿ ಹೋಗೋಂಗಿಲ್ಲ, ದೇವಸ್ಥಾನಕ್ಕೆ ಹೋಗೋಂಗಿಲ್ಲ, ಹೋಟ್ಲಿನಲ್ಲಿ ಟೀ ಕುಡಿಯೋಂಗಿಲ್ಲ, ಒಂದು ಒಳ್ಳೆ ಬಟ್ಟೆ ಹಾಕೊಳ್ಳೋಂಗಿಲ್ಲ, ಒಂದು ಭೇದ ಭಾವವನ್ನು ಮಾಡುವಂಥ ಈ ಸಮಾಜದಲ್ಲಿ ಇದನ್ನೆಲ್ಲನೂ ಹೋಗಲಾಡಿಸ್ಬೇಕು ಅಂತೇಳಿ ಅಂಬೇಡ್ಕರ್ ಅವರು ಹೋರಾಟ ಮಾಡಿ ನಮಗೆ ದಾರಿಯನ್ನು ತೋರಿಸಿದ್ದಾರೆ. ಆ ದಾರಿಯಲ್ಲಿ ಇವತ್ತು ನಾವು ನಡೀತಾ ಇದ್ದೀವಿ. ಆದ್ದರಿಂದ ನಾವು ಇಂತಹ ಸಮಸ್ಯೆಗಳಿಗೆ ಒಗ್ಗೂಡಿ ಹೋರಾಟ ಮಾಡೋಣ. ನೀವು ನಿಮ್ಮ ಬಂಧುಗಳು ಯಾರಿದ್ದಾರೆ ಅಕ್ಕಪಕ್ಕ ಗ್ರಾಮಗಳಲ್ಲಿ ಅವ್ರಿಗೂ ಕೂಡ ತಿಳಿಸಿ, ಆ ಗ್ರಾಮದಲ್ಲೂ ಕೂಡ ಇದೇ ರೀತಿಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗೋದಕ್ಕೆ ನಾವು ಮುಂದೆ ನಿಂತ್ಕೋಬೇಕು ಅಂಥೇಳಿ ಈ ಮೂಲಕ ಎಲ್ಲ ಅಣ್ಣ ತಮ್ಮದರಲ್ಲಿ ನಾನು ಕೇಳಿಕೊಂಡು ಈ ಒಂದು ಫಲಕವನ್ನು ಸಂತೋಷದಲ್ಲಿ ಉದ್ಘಾಟನೆ ಮಾಡೋದ್ರ ಮೂಲಕ ಈ ಒಂದು ಅಂಬೇಡ್ಕರ್ ಜನ್ಮ ದಿನಾಚರಣೆಯನ್ನು ಮತ್ತು ಶಾಖೆ ಉದ್ಘಾಟನೆಯನ್ನು ಸಂತೋಷವಾಗಿ ಮಾಡೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಘೋಷಣೆ. ಜೈ ಭೀಮ್. ದಲಿತ ಹಕ್ಕುಗಳ ಸಮಿತಿಯ ಹೋರಾಟಕ್ಕೆ, ದಲಿತ ಹಕ್ಕುಗಳ ಸಮಿತಿಯ ಹೋರಾಟಕ್ಕೆ DHS ಜಿಂದಾಬಾದ್, ಜಿಂದಾಬಾದ್, DHS ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. ಜಾತೀಯತೆ ಅಸ್ಪೃಶ್ಯತೆ ತೊಲಗಲಿ, ಜಾತೀಯತೆ ಅಸ್ಪೃಶ್ಯತೆ ತೊಲಗಲಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ವಾಣಿಗೆರೆ ಗ್ರಾಮ ಘಟಕ ಯಶಸ್ವಿಯಾಗಲಿ, ಯಶಸ್ವಿಯಾಗಲಿ. ದಲಿತ ಹಕ್ಕುಗಳ ಸಮಿತಿ ವಾಣಿಗೆರೆ ಗ್ರಾಮ ಘಟಕ ಯಶಸ್ವಿಯಾಗಲಿ, ಯಶಸ್ವಿಯಾಗಲಿ. DHS ಜಿಂದಾಬಾದ್, DHS. ಅಥವಾ ಒಂದು ಚಳುವಳಿ ಮಾಡೋದು ಎಷ್ಟು ಕಷ್ಟ ಅಂತ ಆರ್ಗನೈಸ್ ಮಾಡೋರಿಗೆ ಅಥವಾ ಆ ಹೋರಾಟವನ್ನು ಮುನ್ನಡೆಸೋರಿಗೆ ಮಾತ್ರ ಗೊತ್ತಿರ್ತದೆ. ಅಂಥ ವಿಚಾರದಲ್ಲಿ ನಾನು ಈ ಒಂದು ಸಂದರ್ಭದಲ್ಲಿ
ನಮ್ಮ ಧನಂಜಯರ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲೇಬೇಕು ನಾನು ಈ ವಿಚಾರದಲ್ಲಿ. ಯಾಕೆಂತಂದ್ರೆ ಆತನದು ಏಕಾಂಗಿ ಹೋರಾಟ ಪಾಪ. ನಮಗೆ ಗೊತ್ತಿದೆ, ನಾನು ಅವ್ರ ಧೈರ್ಯ ತುಂಬಿದ್ದು ಒಂದೇ, ನೀನು ಒಬ್ಬ ಅಲ್ಲ, ನಿನ್ನ ಜೊತೆ ಇಡೀ ಸಂಘಟನೆ ಇದೆ. DHS ಅನ್ನೋ ಒಂದು ಸಂಘಟನೆ ಇಡೀ ರಾಷ್ಟ್ರವ್ಯಾಪಿ ಇದೆ. ನಮ್ಮ ಜೊತೆ ಕಾರ್ಮಿಕರಿದ್ದಾರೆ, ರೈತರಿದ್ದಾರೆ, ಮಹಿಳೆಯರಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ಯುವಜನರಿದ್ದಾರೆ. ನೀವು ಹೆದರಬೇಡ್ರಿ. ನಿಮ್ಮ ಊರಿನಲ್ಲಿ ಬರೋಂಥ ಎಷ್ಟು ಜನ ಬರ್ತಾರೋ ಅಷ್ಟು ಜನನೂ ಸೇರಿಸ್ಕೊಂಡು ಒಂದು ಕಡೆ ಒಂದು ಅರ್ಥಗರ್ಭಿತವಾದ ಕಾರ್ಯಕ್ರಮ, ಸಿಂಪಲ್ ಆಗಿರೋ ಕಾರ್ಯಕ್ರಮ ಮಾಡು ಅಂತ ಹೇಳಿ ನಾವು ಅವ್ರಿಗೆ ಹೇಳಿದ್ವಿ. ಅದೇ ರೀತಿ ಅವ್ರ ಪಾಪ ಭಾಳ ಅಚ್ಚುಕಟ್ಟಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಅವರು ಮತ್ತು ಅವರ ಫ್ಯಾಮಿಲಿ, ಅವರ ಕುಟುಂಬದವರು ಮತ್ತು ಅವರ ಊರಿನ ಇತರೆ ಅವರ ಸ್ನೇಹಿತರೆಲ್ಲ ಸೇರಿ ಮಾಡಿರೋದು ತುಂಬಾ ಸಂತೋಷದ ವಿಚಾರ ಮತ್ತು ಭಾಳ ಗಂಭೀರದ ವಿಚಾರ ಕೂಡ. ಯಾಕಂದರೆ ಕುಣಿಗಲ್ ತಾಲೂಕಿನಲ್ಲಿ ಹೇಳಿ ಕೇಳಿ ಇಲ್ಲಿ ಘಟಕ ಸಂಘಟನೆ ಮಾಡಬೇಕು ಅಂತಂದರೆ ಎಷ್ಟು ಕಷ್ಟ ಇದೆ ಅಂತ ಈಗ ಆಲ್ರೆಡಿ ಹೋರಾಟ ಮಾಡ್ತಿರೋರಿಗೆ ಮತ್ತು ಸಂಘಟನೆ ಮಾಡ್ತಿರೋರಿಗೆ ಗೊತ್ತಿದೆ. ಯಾಕೆ ಯಾವ್ಯಾವ ಆಯಾಮದಲ್ಲಿ, ಅದರಲ್ಲೂ ವಿಶೇಷವಾಗಿ ದಲಿತ ಸಂಘಟನೆ ತಗೊಳುತ್ತೆ ಅಂತಂದರೆ. ಯಾಕಂದರೆ ಬೇರೆ ಸಂಘಟನೆಗಳಿಗೆ ಒಂದು ಗ್ರಿಪ್ ಇರುತ್ತೆ. ಈಗ ಉದಾಹರಣೆಗೆ ರೈತ ಸಂಘಟನೆಗೆ ಅಂದರೆ ಎಲ್ಲರೂ ಒಂದಾಗ್ತಾರೆ. ರೈತರ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.